ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸೂರು ಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವವರು ಲೋಹಿತ್ ಕುಮಾರ್ YH BE.M.Tech ನಿರ್ದೇಶಕರು, ಪರ್ವವಾಹಿನಿ ಪ್ರಾಂಶುಪಾಲರು, ಮಂಡ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಸಿಯಾರಾಮ್. ಪರ್ವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ, ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಕ್ತಾದಿಗಳೇ, ಈ ದಿನ ತಮಗೆಲ್ಲರಿಗೂ ಪಂಚಪತಿವ್ರತೆಯಲ್ಲಿ ಒಬ್ಬರಾದಂತಹ ಸೀತಾಮಾತೆಯ ಬಗ್ಗೆ ತಿಳಿಸಿಕೊಡಲೆಂದು ಬಂದಿದ್ದೇವೆ. ಎಲ್ಲರೂ ಭಕ್ತಿಪೂರ್ವಕವಾಗಿ ಕೇಳಿ. ಯಾಕಂದರೆ ಶ್ರೀರಾಮ ಸ್ವಾಮಿಯವರ ಅರ್ಧಾಂಗಿಯೇ ಸೀತಾ. ಶ್ರೀರಾಮರಂತೆಯೇ ಸಾಧ್ವಿಯೂ ಹೌದು, ದೈವವೂ ಹೌದು. ಅವರ ಚರಿತ್ರೆಯನ್ನು ಕೇಳುವುದರಿಂದ ಪುಣ್ಯ ಫಲಗಳು ಲಭಿಸುವುದು. ತ್ರೈಗುಣ್ಯಂ ವಿಶೋಭೇದಾ ನಿಷ್ಪ್ರೈಗುಣ್ಯಂ ಭವಾರ್ಜುನಾ. ಎಷ್ಟೇ ಕೆಟ್ಟದು ಜೀವನದಲ್ಲಿ ನಡೆಯುತ್ತಿದ್ದರೂ ಕೂಡ ನಮಗೆ ಒಳ್ಳೆಯದು ಯಾವುದಿದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು ಜೀವನವನ್ನು ನಡೆಸಬೇಕೆಂಬುದು ಈ ತತ್ವದ ಅರ್ಥ. ಹೀಗಿರುವಾಗ ಒಮ್ಮೆ ಬರೀ ಕೆಟ್ಟದ್ದನ್ನೇ ಮೈಗೂಡಿಸಿಕೊಂಡು ಕೆಟ್ಟತನದಲ್ಲೇ ಇದ್ದಂತಹ ರಾವಣಾಸುರ ಸ್ತ್ರೀಗಳಿಗೆ ಅಪಮಾನವನ್ನು ಮಾಡುತ್ತಾ ಮಂಡೋದರಿಯನ್ನು ಬಲವಂತವಾಗಿ ವಿವಾಹವಾದರು. ಎರಡನೆಯದಾಗಿ ಅರಣ್ಯದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ಶ್ರೀರಾಮ ಸ್ವಾಮಿಯವರ ಪರಮಭಕ್ತೆ, ಅಂದರೆ ನಾರಾಯಣ ಸ್ವಾಮಿಯವರ ಪರಮಭಕ್ತೆ ಆದಂತಹ ವೇದವತಿಯನ್ನು ಕೂಡ ಅತ್ಯಾಚಾರ ಮಾಡಲೆಂದು ತೆರಳಿದಾಗ ಮಹಾನ್ ತಪಸ್ವಿಯಾದಂತಹ ಆ ವೇದವತಿ ಶಾಪವನ್ನು ನೀಡುತ್ತಾಳೆ. ಮುಂದೊಂದು ದಿನ ಯಾವುದೇ ಸ್ತ್ರೀಯನ್ನು ನೀನು ಮುಟ್ಟಿದ್ದೇ ಆದರೆ, ಅವಳ ಇಚ್ಛೆ ಇಲ್ಲದೆ ನೀನು ಮುಟ್ಟಿದ್ದೇ ಆದರೆ, ಅಂದಿನಿಂದಲೇ ನಿನ್ನ ಅಂತ್ಯಕಾಲವು ಆರಂಭವಾಗುವುದು ಎಂದು. ಇದರ ಕಾರಣದಿಂದಾಗಿಯೇ ಆ ಶಾಪಕ್ಕೆ ರಾವಣನು ತುತ್ತಾಗುತ್ತಾನೆ. ಮುಂದೆ ಹಿಂದೆ ಒಂದು ದಿನ ಈ ವೇದವತಿಗೆ ಅವಮಾನವಾದಾಗ, ಅತ್ಯಾಚಾರಕ್ಕೆ ಗುರಿಯಾದಾಗ ತುಂಬ ಕ್ರೋಧಿತಳಾದ ತಾಯಿ ಶ್ರೀ ವರಮಹಾಲಕ್ಷ್ಮಿ ತಾಯಿ, ಮಹಾಲಕ್ಷ್ಮಿ ಮಾತೆ ತುಂಬ ಕುಪಿತರಾಗಿ ರಾವಣನನ್ನು ಸಂಹಾರ ಮಾಡಲೆಂದು ಬರುತ್ತಾರೆ ಭೂಲೋಕಕ್ಕೆ. ಆದರೆ ನಾರಾಯಣ ಸ್ವಾಮಿಯವರು ಅವರನ್ನು ತಡೆದು ಬ್ರಹ್ಮಸ್ವಾಮಿಯವರ ಯೋಜನೆಯನ್ನು ತಿಳಿಸುತ್ತಾರೆ. ಯಾವ ವರದಿಂದ ರಾವಣನು ಮದೋನ್ಮತ್ತನಾಗಿ ಮೆರೆಯುತ್ತಿದ್ದಾನೋ ಅದಕ್ಕೆ ಅಂತ್ಯವನ್ನು ಕೂಡ ಈಗಾಗಲೇ ಬ್ರಹ್ಮದೇವರು ಬರೆದಿಟ್ಟಿದ್ದಾರೆ. ಆ ಕಾರ್ಯಕ್ಕೆ ನೀನು ವಿಘ್ನಳಾಗಬೇಡ ಎಂದು ನುಡಿದಾಗ, ಆಯಿತು ಸ್ವಾಮಿ, ಆದರೂ ಸಹ ಅವನ ಅಂತ್ಯಕ್ಕೆ ನಾನೇ ಕಾರಣಲಾಗುತ್ತೇನೆ ಮುಂದೊಂದು ದಿನ ಎಂದು ನುಡಿಯುತ್ತಾಳೆ ತಾಯಿ. ಆ ಕಾರಣದಿಂದಲೇ ಅವನ ರಾಜ್ಯದಲ್ಲೇ ತಾಯಿ ಸೀತಾಮಾತೆ ಅವನ ಕುಂದದಲ್ಲಿ ಚಿನ್ನದ ಕಮಲದಲ್ಲಿ ಉದಯವನ್ನು ಮಾಡಿ ಸೀತಾಮಾತೆಯು ಜನ್ಮವನ್ನು ತಾಳುತ್ತಾಳೆ. ಆ ಚಿನ್ನದ ಕಮಲದಲ್ಲಿ ಪ್ರತ್ಯಕ್ಷವಾದ ಆ ಹೆಣ್ಣು ಮಗುವನ್ನು ರಾವಣನು ಬಂದು ನೋಡುತ್ತಾನೆ. ಅಲ್ಲಿದ್ದಂತಹ ಆಸ್ಥಾನ ಗುರುಗಳನ್ನು ಕೇಳಿದಾಗ, ಇದು ನಿನ್ನ ಸಾವಿಗೆ ಕಾರಣಗಳಾಗುವಂತಹ ಪುತ್ರಿ, ಹಾಗಾಗಿ ಈಕೆಯನ್ನು ಕೊಂದು ಬಿಡು ಎಂದು ನುಡಿಯುತ್ತಾರೆ. ಅದಾದ ಬಳಿಕ ರಾವಣನು ಅವನ ರಾಜ್ಯದಲ್ಲಿರುವಂತಹ ಕೆಲವು ಗುಪ್ತಚರರನ್ನು ಕಳಿಸಿ ಅವುಗಳನ್ನು ಹೇಗಾದರೂ ಮಾಡಿ ಆ ಮಗುವನ್ನು ಕೊಂದು ಬನ್ನಿ ಎಂದು ಕಳುಹಿಸುತ್ತಾನೆ. ಆದರೆ ಆ ಗುಪ್ತಚರರು ಸಹೃದಿಗಳು ಆಗಿರುವುದರಿಂದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಶಿಥಿಲವಾದ ಮಿಥಿಲ ನಗರದಲ್ಲಿ ಹೂತಿಟ್ಟು ಬರುತ್ತಾರೆ ಭೂಮಿಯಲ್ಲಿ. ಹೀಗಿರುವಾಗ ಬರಗಾಲದಲ್ಲಿ ಬೇಯುತ್ತಿದ್ದ ಶಿಥಿಲವಾದ ನಗರವದು, ಅದೇ ಮಿಥಿಲಾ ನಗರ. ಹೀಗಿರುವಾಗ ಐಮೋಡ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ 102 ರಸ್ತೆ, ಮಂಡ್ಯ. BSc ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ 2024-25. BSc ಅಗ್ರಿ ತರಗತಿಗಳು ವೆಟರ್ನರಿ, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್. ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ, ವಂಶವೃಕ್ಷ, ಅಫಿಡವಿಟ್. ಏಪ್ರಿಲ್ 18ರಿಂದ ನಡೆಯುತ್ತವೆ. ಸಂಪನ್ಮೂಲ ವ್ಯಕ್ತಿ ರವಿಕಿರಣ್ ರವರಿಂದ.
ಅನ್ನಕ್ಕೂ ಕಷ್ಟದ ಬರಗಾಲವದು. ಹಾಗಿರುವಾಗ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಒದ್ದಾಡುತ್ತಿದ್ದ ಕಾಲವದು. ಅಂಥ ಸಂದರ್ಭದಲ್ಲಿ ಜನಕ ಮಹಾರಾಜರು ಈ ಮಿಥಿಲಾ ನಗರದ ಏಳಿಗೆಗಾಗಿ ತನ್ನ ಗುರುಗಳಾದಂತಹ ವಸಿಷ್ಠ ಮಹರ್ಷಿಯನ್ನು ಕರೆದು, ಗುರುವರ್ಯ, ನಾನು ನನ್ನ ರಾಜ್ಯವನ್ನು ಉಳಿಸಿಕೊಳ್ಳಲು ಏನು ಮಾಡಬೇಕು ಎಂದು ತಿಳಿಸುತ್ತಾರೆ. ಆಗ ನಿನ್ನ ಕೈಯಾರೆ ನೀನು ಅಧಿಪೂಜೆಯನ್ನು ಮಾಡಿ ನೀನೇ ಹೂಳುವಂಥವನಾಗು, ನೀನೇ ಬಿತ್ತನೆ ಬೀಜವನ್ನು ಬಿತ್ತುವಂಥನಾಗು. ಯಥಾ ರಾಜ ತಥಾ ಪ್ರಜಾ. ಹಾಗಿರುವಾಗ ರಾಜನ ಸಂಸ್ಕಾರಗಳೇ ಪ್ರಜೆಗಳಿಗೆ ಬರುವುದು, ನಿನ್ನ ಶ್ರಮದ ಫಲದಿಂದ ನಿನ್ನ ಪ್ರಜೆಗಳಿಗೆ ಒಳಿತಾಗುವುದು ಎಂದು ನುಡಿದಾಗ ಅವರೇ ಅಧಿಪೂಜೆಯನ್ನು ಮಾಡಿಸಿ ವಸಿಷ್ಠ ಮಹರ್ಷಿಗಳು ನೇಗಿಲನ್ನು ಕೊಟ್ಟು ಉಳುಮೆಯನ್ನು ಮಾಡಲು ಹೇಳುತ್ತಾರೆ. ಆ ರೀತಿ ಉಳುಮೆಯನ್ನು ಮಾಡುವಾಗ ಯಾವ ಗುಪ್ತಚರರು ರಾವಣನ ಆಜ್ಞಾಪಾಲಕರಾಗಿದ್ದರೋ ಅವರು ಹೂತಿಟ್ಟ ಆ ಚಿನ್ನದ ಪೆಟ್ಟಿಗೆಯಲ್ಲಿರುವಂತಹ ಆ ಮಗುವು ಅವರಿಗೆ ದೊರಕಿತು. ಬಹುದಿನಗಳಿಂದ ಸಂತಾನಹೀನರಾದ ಈ ಜನಕರಾಜನು ಆ ಮಗುವನ್ನು ಕಂಡು ಆ ಸುನೈನ ಹಾಗೂ ಆ ಜನಕರಾಜ ಇಬ್ಬರು ಸಾಕುಪುತ್ರಿಯಾಗಿ ಆಕೆಯನ್ನು ತೆಗೆದುಕೊಂಡು ಅವರ ರಾಜ್ಯಕ್ಕೆ ಬರುವಾಗ ತುಂಬ ಹೆಚ್ಚಾಗಿ ಮಳೆಗಳು ಬಂದಿತು. ಆ ಮಳೆಯಿಂದಾಗಿ ಬೆಳೆಯೂ ಬಂದಿತು. ಆ ರಾಜ್ಯವು ಸುಭಿಕ್ಷೆ ಆಯಿತು. ಅಲ್ಲಿದ್ದಂತಹ ಆ ಪುಷ್ಪಕನ್ಯೆ ಯಾರೆಂದು ಗೊತ್ತಿದೆಯಾ? ಅದೇ ಶ್ರೀಲಕ್ಷ್ಮಿ, ಮಹಾಲಕ್ಷ್ಮಿ. ಅವರಿದ್ದಂಥ ರಾಜ್ಯ ಎಂದಿಗೂ ಬರಗಾಲ ಇರಲು ಸಾಧ್ಯವೇ ಇಲ್ಲ. ಆ ಕಾರಣದಿಂದಲೇ ಆ ಮಹಾಲಕ್ಷ್ಮಿ ತಾಯಿ ಬಂದಾಗ ಐಶ್ವರ್ಯವೂ ಬಂದಿತ್ತು ಆ ರಾಜ್ಯಕ್ಕೆ. ಮತ್ತು ಅವನ ರಾಜ್ಯವು ಸುಭಿಕ್ಷವಾಯಿತು. ಹೀಗಿರುವಾಗ ಒಮ್ಮೆ ತನ್ನ ಆರಾಧ್ಯ ಗುರುಗಳಾದ ವಸಿಷ್ಠ ಮಹರ್ಷಿಗಳೊಡನೆ ಈ ಜನಕ ಮಹಾರಾಜರು ರಾಜಕಾರ್ಯದ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದರು ಕುಳಿತುಕೊಂಡು. ಅಂಥ ಸಂದರ್ಭದಲ್ಲಿ ಆಟವಾಡುತ್ತಿದ್ದಂತಹ ಸೀತಾ ಶಿವಧನಸ್ಸನ್ನು, ಹಿಂದೆ ಪರಶುರಾಮ ಅವರು ಆ ಜನಕ ಮಹಾರಾಜರುಗಳಿಗೆ ಈ ಶಿವಧನಸ್ಸನ್ನು ಜೋಪಾನವಾಗಿ ಕಾಯ್ದುಕೊಳ್ಳಲೆಂದು ನೀಡಿರುತ್ತಾರೆ. ಅದನ್ನು ಹಲವಾರು ಜನ ಬಂದರೂ ತಳ್ಳಲು ಸಾಧ್ಯವಿಲ್ಲ, ಅಷ್ಟು ಭಾರ ಆ ಶಿವಧನಸ್ಸು ಇರುವುದು. ಶಿವನನ್ನು ಹೊರತುಪಡಿಸಿದರೆ, ನಾರಾಯಣನನ್ನು ಹೊರತುಪಡಿಸಿದರೆ, ಬ್ರಹ್ಮನನ್ನು ಹೊರತುಪಡಿಸಿದರೆ ಅವನು ಆ ಧನಸ್ಸನ್ನು ಎತ್ತಿ ಹಿಡಿಯಲು ದೈವಾಂಶ ಸಂಭೂತರೇ ಆಗಬೇಕು, ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂಬುದನ್ನು ಹೇಳಿರುತ್ತಾರೆ. ಮುಂದಿನ ಪೀಳಿಗೆಯ ಏಳಿಗೆಗೋಸ್ಕರ, ಮುಂದಿನ ಪೀಳಿಗೆಯ ರಕ್ಷಣೆಗೋಸ್ಕರ ಈ ಶಿವಧನಸ್ಸನ್ನು ನಿಮ್ಮ ರಾಜ್ಯದಲ್ಲಿ ಸ್ಥಾಪಿಸುತ್ತಿದ್ದೇನೆ ಎಂದು ಸಾಕ್ಷಾತ್ ಪರಶುರಾಮ ಅವರೇ ಬಂದು ಆ ಶಿವಧನಸ್ಸನ್ನು ಆ ರಾಜ್ಯದಲ್ಲಿಟ್ಟು ಪೂಜಿಸಲು. ಐಮೋಡ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ 102 ರಸ್ತೆ, ಮಂಡ್ಯ. ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ 2024-25. ಬಿಎಸ್ಸಿ ಅಗ್ರಿ ತರಗತಿಗಳು ವೆಟರ್ನರಿ, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್. ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ, ವಂಶವೃಕ್ಷ, ಅಫಿಡವಿಟ್. ಏಪ್ರಿಲ್ 18ರಿಂದ ನಡೆಯುತ್ತವೆ. ಸಂಪನ್ಮೂಲ ವ್ಯಕ್ತಿ ರವಿಕಿರಣ್ ರವರಿಂದ ಹೇಳಿರುತ್ತಾರೆ. ರಾಜ ಕಾರ್ಯದ ನಿಮಿತ್ತವಾಗಿ ವಸಿಷ್ಠ ಮಹರ್ಷಿಗಳು ಹಾಗೂ ಏನು ಜನಕ ಮಹಾರಾಜರು ಕೂತುಕೊಂಡು ಸಭೆಯನ್ನು ಮಾಡುತ್ತಿರುವಾಗ ಆಟವಾಡುತ್ತಿದ್ದ ಸೀತಾದೇವಿಯು ಅಲ್ಲಿದ್ದ ಶಿವಧನಸ್ಸನ್ನು ಸಲೀಸಾಗಿ ತಳ್ಳಿ ದೂರ ತೆಗೆದುಕೊಂಡು ಹೋಗುತ್ತಾರೆ. ಇದನ್ನು ಅರಿತ ವಸಿಷ್ಠ ಮಹರ್ಷಿಗಳು ದಿವ್ಯ ದೃಷ್ಟಿಯಲ್ಲಿ ಆಕೆ ಯಾರೆಂದು ಬಲ್ಲರು. ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಸಾಕ್ಷಾತ್ ಶ್ರೀಲಕ್ಷ್ಮಿಯ ಅಪರಾವತಾರ ಎಂದು ಅರಿಯುತ್ತಾರೆ. ಆಗ ಒಂದು ಸಲಹೆಯನ್ನು ಆ ಜನಕ ಮಹಾರಾಜರಿಗೆ ನೀಡುತ್ತಾರೆ. ಈಕೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ, ಹಾಗಾಗಿ ಈಕೆಯ ವಿವಾಹವನ್ನು ಆಗುವಂತಹ ಯೋಗ್ಯತೆ, ಅರ್ಹತೆ ಇರುವುದು ಕೇವಲ ತ್ರಿಮೂರ್ತಿಗಳಿಗೆ ಮಾತ್ರವೇ ಎಂದು. ಹಾಗಿರುವಾಗ ಆ ತ್ರಿಮೂರ್ತಿಗಳಲ್ಲಿ ದೈವ ಸಂಭೂತರಾಗಿ ಯಾರು ಭೂಲೋಕಕ್ಕೆ ಬರುತ್ತಾರೋ ಅವರಿಗಷ್ಟೇ ಆ ಅರ್ಹತೆ. ಹಾಗಾಗಿ ಮುಂದೊಂದು ದಿನ ನೀವು ಈಕೆಗೆ ವಿವಾಹವನ್ನು ಮಾಡುವಾಗ ತಾವುಗಳು ಆ ವಿವಾಹ ಕಾರ್ಯದಲ್ಲಿ ಯಾವ ವರ ಈ ಶಿವಧನಸ್ಸನ್ನು ಎತ್ತಿ ಹಿಡಿಯುತ್ತಾನೋ ಅಂಥ ಸಮರ್ಥನಿಗಷ್ಟೇ ಕೊಟ್ಟು ಸೀತೆಯನ್ನು ವಿವಾಹ ಮಾಡಿ ಎಂದು ಹೇಳುತ್ತಾನೆ. ಹಾಗಿರುವಾಗ ಇದನ್ನು ಚಾಚು ತಪ್ಪದೆ ಪಾಲನೆ ಮಾಡಿದಂತಹ ಜನಕರಾಜನು
ಮುಂದೆ ಯೌವನಾವಸ್ಥೆಗೆ ಈ ಸೀತಾಮಾತೆ ಬಂದಾಗ ಆ ಸೀತಾಮಾತೆಗೆ ವಧುವರ ವೇದಿಕೆಯನ್ನು ಏರ್ಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ರಾವಣನು ಅದನ್ನು ಎತ್ತಲೆಂದು ಪ್ರಯತ್ನಿಸುತ್ತಾನೆ, ಆದರೆ ಸಾಧ್ಯವಾಗುವುದಿಲ್ಲ. ಅದಾದ ಬಳಿಕ ಹಿಂದೆ ಹೂವನ್ನು ಕೀಳಲೆಂದು ಸೀತಾಮಾತೆಯು ತೆರಳಿದಾಗ ಅರಣ್ಯಕ್ಕೆ ಅವರನ್ನು ನೋಡಿದಂತಹ ಶ್ರೀರಾಮಚಂದ್ರ ಪ್ರಭುಗಳು ಅವರನ್ನು ನೋಡಿ ಮೈಮರೆಯುತ್ತಾರೆ. ಮೊದಲ ಪ್ರೇಮ ಅಲ್ಲೇ ಆಗಿರುತ್ತದೆ. ಯಾವಾಗ ಶ್ರೀರಾಮಚಂದ್ರ ಪ್ರಭುಗಳು ಆ ಶಿವಧನಸ್ಸನ್ನು ಎತ್ತಲೆಂದು ಬರುತ್ತಾರೋ, ಹಿಂದೆ ನಾನು ನೋಡಿದ್ದು ಇದೇ ಪುರುಷರನ್ನೇ ಎಂದು ನೋಡಿ ಸಂತಸವನ್ನು ಪಡುತ್ತಾರೆ. ಹೀಗಿರುವಾಗ ಆನಂದದಲ್ಲಿ, ಸಂತೋಷದಲ್ಲಿ ಭಗವಂತ ನಾರಾಯಣ, ದಯವಿಟ್ಟು ಈ ವರನನ್ನೇ ನನಗೆ ಕರುಣಿಸಿ ಎಂದು ಮನಸ್ಸಲ್ಲಿ ಬೇಡಿಕೊಳ್ಳುತ್ತಾರೆ. ಆ ಕಾರಣದಿಂದ ಶಿವಧನಸ್ಸನ್ನು ಶ್ರೀರಾಮಸ್ವಾಮಿಯವರು ಎತ್ತಲು ಹೋದಾಗ ಮನದಲ್ಲಿ ಬೇಡಿಕೊಳ್ಳುತ್ತಾರೆ. ಆ ಶಿವಧನಸ್ಸನ್ನು ಎತ್ತಿದ ಶ್ರೀರಾಮಸ್ವಾಮಿಯವರು ನಂತರ ವಿವಾಹವಾಗುತ್ತಾರೆ ಸೀತಾಮಾತೆಯನ್ನು. ಅದಾದ ಬಳಿಕ ಕೈಕೇಯಿಯ ಪಿತೂರಿಗೆ ಮಂಥರೆ ಮಾತನ್ನು ಕೇಳಿ ಶ್ರೀರಾಮಸ್ವಾಮಿಯವರು 14 ವರ್ಷ ವನವಾಸಕ್ಕೆ ತೆರಳಬೇಕಾಯಿತು. ಹೀಗಿರುವಾಗ ಒಮ್ಮೆ ಆ ವನವಾಸದಲ್ಲಿ ಶೂರ್ಪನಖಿಯು ಶ್ರೀರಾಮಚಂದ್ರರನ್ನು ವರಿಸಲೆಂದು ಬಂದಾಗ, ನಾನು ಏಕಪತ್ನ ವ್ರತಸ್ಥ ದೇವಿ, ಹಾಗಾಗಿ ನಾನು ವಿವಾಹವಾಗಲು ಸಾಧ್ಯವಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ನೋಡಿದಾಗ ಲಕ್ಷ್ಮಣನನ್ನಾದರೂ ನನಗೆ ವಿವಾಹ ಮಾಡಿಕೊಡಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಲಕ್ಷ್ಮಣರು ಅದನ್ನು ತಿರಸ್ಕರಿಸಿದಾಗ, ನಾನು ನಿಮ್ಮಿಬ್ಬರನ್ನು ತಿನ್ನುತ್ತೇನೆ ಎಂದು ತಮ್ಮ ರಾಕ್ಷಸ ರೂಪವನ್ನು ತೋರಿದಾಗ ಶ್ರೀರಾಮಚಂದ್ರ ಪ್ರಭುಗಳು ತಾಳೆಗರಿಯಲ್ಲಿ ಒಂದು ಓಲೆಯನ್ನು ಬರೆದುಕೊಡುತ್ತಾರೆ. ಲಕ್ಷ್ಮಣ, ನೀನು ಹೋಗು, ಆಕೆಯನ್ನು ಮಾತನಾಡಿಸಿಕೊಂಡು ಬಾ ಎಂದು ಆ ಓಲೆಯಲ್ಲಿ ಒಂದು ವಿಚಾರವನ್ನು ಬರೆದಿರುತ್ತಾರೆ. ಆ ವಿಚಾರವೇನೆಂದರೆ, ಈಕೆ ಅಸುರ ಗುಣ ಇರುವಂತಹವಳು, ಹಾಗಾಗಿ ನಾವು ಎಷ್ಟೇ ಸಾತ್ವಿಕರಾಗಿ ಹೇಳಿದರೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ಈಕೆಗೆ ಇಲ್ಲ. ಹಾಗಾಗಿ ಈಕೆಗೆ ಮೂಗು ಹಾಗೂ ಮುಂದಲೆಗಳನ್ನು ಕತ್ತರಿಸಿ ಕಳುಹಿಸು ಎಂದು ಬರೆದಿರುತ್ತಾರೆ. ಆ ತಾಳೆಗರಿಯನ್ನು ಓದಿದ ಲಕ್ಷ್ಮಣರು ಅದೇ ರೀತಿ ಮಾಡುತ್ತಾರೆ. ಅದಾದ ನಂತರ ಆಕೆ ರಾವಣನಿಗೆ ಈ ವಿಚಾರಗಳನ್ನು ತಿಳಿಸಿದಾಗ ರಾವಣನು ತುಂಬ ಕುಪಿತನಾಗಿ ಹೇಗಾದರೂ ಮಾಡಿ ಈತನನ್ನು ಕೊಲ್ಲಲೇಬೇಕು, ಶ್ರೀರಾಮನನ್ನು ಹಾಗೂ ಲಕ್ಷ್ಮಣನನ್ನು ಎಂದು ಅವರಿರುವ ಕುಟೀರದೆಡೆಗೆ ಬರುತ್ತಾನೆ. ಆದರೆ ಅಷ್ಟರಲ್ಲಾಗಲೇ ಶ್ರೀರಾಮನು ಹಾಗೂ ಲಕ್ಷ್ಮಣನು ಜಗದ್ವಿಖ್ಯಾತಿಯಾಗಿರುತ್ತಾರೆ. ಸೋಲು ಎಂಬುದೇ ಅವರಿಗಿರೋದಿಲ್ಲ, ಮಾನವರೂಪಿಯಾಗಿರುವಂತಹ ದೈವ ಎಂದು ಪ್ರಖ್ಯಾತರಾಗಿರುತ್ತಾರೆ. ಹಾಗಿರುವಾಗ ಒಮ್ಮೆ ಈ ರಾವಣನು ಏನು ಚಿನ್ನದ ರೂಪದಲ್ಲಿರುವಂತಹ ಜಿಂಕೆಯಾಗಿ ಒಬ್ಬ ರೂವಾರಿಯನ್ನು ಕಳಿಸಿಕೊಡುತ್ತಾನೆ. ಯಾವಾಗ ಶ್ರೀರಾಮರನ್ನು ಆ ಸೀತಾಮಾತೆಯ ವಾಗ್ದಾನವನ್ನು ಉಳಿಸಿಕೊಳ್ಳಲೆಂದು ಶ್ರೀರಾಮರು ಆ ಚಿನ್ನದ ಜಿಂಕೆಯನ್ನು ತರಲು ಹೋಗುತ್ತಾರೋ, ಲಕ್ಷ್ಮಣರು ಆಕೆಯನ್ನು ರಕ್ಷಣೆ ಮಾಡುತ್ತಾರೆ. ಎಷ್ಟೇ ಹೇಳಿದರೂ ಸೀತಾಮಾತೆ ಕೇಳುವುದಿಲ್ಲ. ಆಗ ಆ ಲಕ್ಷ್ಮಣ ರೇಖೆಯನ್ನು ದಾಟುವ ಪರಿಸ್ಥಿತಿ ಬರುವುದು. ಐಮೋಡ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ 102 ರಸ್ತೆ, ಮಂಡ್ಯ. ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ 2024-25. ಬಿಎಸ್ಸಿ ಅಗ್ರಿ ತರಗತಿಗಳು ವೆಟರ್ನರಿ, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್. ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ, ವಂಶವೃಕ್ಷ, ಅಫಿಡವಿಟ್. ಏಪ್ರಿಲ್ 18ರಿಂದ ನಡೆಯುತ್ತವೆ. ಸಂಪನ್ಮೂಲ ವ್ಯಕ್ತಿ ರವಿಕಿರಣ್ ರವರಿಂದ. ಈ ರಾವಣನು ಭಿಕ್ಷುಕನ ವೇಷಧಾರಿಯಾಗಿ ಬಂದು ಸೀತಾಮಾತೆಯನ್ನು ಅಪಹರಿಸಲೆಂದು ಬರುತ್ತಾನೆ. ಇದನ್ನು ಅರಿಯದ ಸೀತಾಮಾತೆ ಚಿಂಕಿಯು ಕೂಗಿದಾಗ ಶ್ರೀರಾಮಚಂದ್ರ ಪ್ರಭುಗಳು ಆಪತ್ತಿನಲ್ಲಿರುವರು ಎಂಬುದನ್ನು ಅಂದುಕೊಂಡು ಲಕ್ಷ್ಮಣನನ್ನು ಹೋಗಲೇಬೇಕೆಂದು ಬಲವಂತ ಮಾಡುತ್ತಾರೆ. ಹಾಗಿರುವಾಗ ಈ ಲಕ್ಷ್ಮಣರು ತೆರಳಲೇಬೇಕಾಗುತ್ತದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಾಯಿ, ನಾನು ಹೋಗುತ್ತಿದ್ದೇನೆ, ನಿಮ್ಮ ರಕ್ಷಣೆ ಮಾಡಲಾಗುತ್ತಿಲ್ಲ, ಕಡೆ ಪಕ್ಷ ಈ ರೇಖೆಯನ್ನಾದರೂ ದಾಟದಿರಿ ಎಂದು ಲಕ್ಷ್ಮಣ ರೇಖೆಯನ್ನು ಹಾಕುತ್ತಾರೆ. ನಂತರ ಆ ಲಕ್ಷ್ಮಣ ರೇಖೆಯನ್ನು ದಾಟದೆ ಈತ ಸೀತಾಮಾತೆಯು ನಿಂತು ಭಿಕ್ಷೆಯನ್ನು ನೀಡಲು ಹೋಗಿದಾಗ ರಾವಣನು ಸ್ವೀಕರಿಸುವುದಿಲ್ಲ. ಇವನ್ನೆಲ್ಲ ದೂರದಲ್ಲಿ ಕದ್ದು ನೋಡುತ್ತಿದ್ದ ಶ್ರೀರಾವಣನು
ಈ ರೇಖೆಯನ್ನು ದಾಟಿ ಬಂದರಷ್ಟೇ ನಾನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ನೋಡಿ, ಯೋಗಿಗಳಿಗೆ, ಸಿದ್ಧಪುರುಷರಿಗೆ, ತಪಸ್ವಿಗಳಿಗೆ ಆಗಿನಿಂದಲೂ ಈಗಿನವರೆಗೂ ಕೂಡ ಹೆಚ್ಚಿನ ಮೌಲ್ಯವನ್ನು ಕೊಡುತ್ತಾರೆ. ಯಾಕಂದರೆ ಸರ್ವಸಂಗ ಪರಿತ್ಯಾಗವನ್ನು ಅವರು ಮಾಡಿರುತ್ತಾರೆ. ಅಮೂಲ್ಯವಾದ ತಪಶಕ್ತಿ ಅವರಲ್ಲಿರುವುದು. ಅವರ ಮಾತನ್ನು ಮೀರಿದರೆ ದೇವರಾದರೂ ಅವರ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂಬ ವಿಚಾರವನ್ನು ಅರಿತ ಸೀತಾಮಾತೆಯು ಎಲ್ಲಿ ಕುಪಿತರಾಗಿ ಶಾಪವನ್ನು ನೀಡುತ್ತಾರೋ ಎಂಬ ಒಂದು ಮಹಾನ್ ವೇದನೆಯಿಂದಾಗಿ ಆ ರೇಖೆಯನ್ನು ದಾಟುತ್ತಾರೆ. ಆಗಿರುವಂಥ ಸಂದರ್ಭದಲ್ಲಿ ರಾವಣನು ತನ್ನ ಅಸುರಿ ರೂಪವನ್ನು ತೋರಿಸುತ್ತಾನೆ. ಆ ನಂತರ ಪುಷ್ಪಕ ವಿಮಾನದಲ್ಲಿ ಅಪಹರಿಸುತ್ತಾನೆ. ಇತ್ತ ಜಟಾಯುವು ತಾಯಿಯ ರಕ್ಷಣೆಗೆ ಬಂದಾಗ ಅದರ ರೆಕ್ಕೆಯನ್ನು ಕತ್ತರಿಸಿ ಮುಕ್ಕು ಮಾಡಿ ತೆರಳುತ್ತಾನೆ. ಇಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಆಂಜನೇಯ ಸ್ವಾಮಿಯವರನ್ನು ಕಳಿಸುತ್ತಾರೆ. ಅವರ ಅಮೂಲ್ಯವಾದ ಆ ಉಂಗುರವನ್ನು ಕೊಟ್ಟು ಕಳಿಸಿದಾಗ ಸೀತಾಮಾತೆ ಲಂಕೆಯಲ್ಲಿರುವುದು ಗೊತ್ತಾಗಿ ಹೋಗುತ್ತಾರೆ. ಆ ನಂತರ ಸೀತಾಮಾತೆಯನ್ನು ಅರಿತು ಅದನ್ನು ಬಂದು ತಿಳಿಸಿದಾಗ ಶ್ರೀರಾಮಚಂದ್ರ ಪ್ರಭುಗಳಿಗೆ ಸೇತುವೆಯನ್ನು ಕಟ್ಟಿ ರಾವಣನನ್ನು ಸಂಹರಿಸುತ್ತಾರೆ. ನಂತರ ಸೀತಾಮಾತೆಯನ್ನು ಕರೆದುಕೊಂಡು ಪುಷ್ಪಕ ವಿಮಾನದಲ್ಲಿ ಅಯೋಧ್ಯ ನಗರಿಗೆ ಬರುತ್ತಾರೆ. ಇಂಥ ಸಂದರ್ಭದಲ್ಲಿ ಜನನಿಂದನೆ, ಲೋಕನಿಂದನೆಗಳು ಜಾನಕಿಯನ್ನು ಬಾಧಿಸಲು ಬಿಡುವುದಿಲ್ಲ. ಆ ಜಾನಕಿ ಮಾತೆಯನ್ನು ಜನನಿಂದನೆಗಳು ಬಾಧಿಸಿದಾಗ ಶ್ರೀರಾಮಚಂದ್ರ ಪ್ರಭುಗಳು ಅಗ್ನಿ ಪರೀಕ್ಷೆಗೆ ದೂಡುತ್ತಾರೆ. ಆದರೆ ನಗುತ್ತಲೇ ಸೀತಾದೇವಿಯು ನಾನು ಪವಿತ್ರಳು ಎಂಬುದನ್ನು ತೋರಿಸುತ್ತೇನೆ ಎಂದು ಅಗ್ನಿದೇವರನ್ನು ಆಹ್ವಾನಿಸಿ ಆ ಅಗ್ನಿಯಲ್ಲಿ ನಿಲ್ಲುತ್ತಾರೆ. ಆಗ ಅರಿವಾಗುವುದು, ಅಗ್ನಿಯಿಂದ ಇಬ್ಬರು ಸೀತೆಯರು ಬರುತ್ತಾರೆ. ಆ ಇಬ್ಬರು ಸೀತೆಯಲ್ಲಿ ನಿಜ ಸೀತೆ ಯಾರೆಂದು ಕೇಳಿದಾಗ ಅಗ್ನಿದೇವರು ಹೇಳುತ್ತಾರೆ, ಹಿಂದೆ ವೇದವತಿಯು ಯಾವ ಲಕ್ಷ್ಮಣ ರೇಖೆಯಲ್ಲಿ ಬೆಂಕಿ ಬಂದು ಸೀತಾಮಾತೆಯು ಅದರೊಳಗಡೆ ಹೋಗಿ ಅಲ್ಲಿಂದ ಆಚೆ ಬಂದಂತಹದ್ದೇ ಈ ವೇದವತಿ. ನಾನು ಸೀತಾಮಾತೆಗೆ ಧಕ್ಕೆ ಆಗಬಾರದೆಂದು ಆ ವೇದವತಿಯನ್ನು ಸೀತಾಮಾತೆಯ ರೂಪ ಧರಿಸಿ ಹೋಗುವಂತೆ ಕಳಿಸಿದ್ದೇನು. ಇಷ್ಟು ದಿನ ರಾವಣನ ಆಸ್ಥಾನದಲ್ಲಿದ್ದುದು ಸೀತೆಯಲ್ಲ, ಇದೇ ವೇದವತಿ ಎಂದು ಹೇಳುತ್ತಾರೆ. ಹಾಗಾಗಿ ಈಕೆ ಪವಿತ್ರಳು, ಸ್ವೀಕರಿಸು ರಾಮ. ಐಮೋಡ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ 102 ರಸ್ತೆ ಮಂಡ್ಯ. ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ 2024-25. ಬಿಎಸ್ಸಿ ಅಗ್ರಿ ತರಗತಿಗಳು ವೆಟರ್ನರಿ, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್. ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ, ವಂಶವೃಕ್ಷ, ಅಫಿಡವಿಟ್. ಏಪ್ರಿಲ್ 18ರಿಂದ ನಡೆಯುತ್ತವೆ. ಸಂಪನ್ಮೂಲ ವ್ಯಕ್ತಿ ರವಿಕಿರಣ್ ರವರಿಂದ ಎಂದಾಗ ಅಗ್ನಿದೇವರ ಮಾತಿಗೆ ಹೋಗೊಟ್ಟು ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮಹಾರಾಣಿಯನ್ನಾಗಿ ಮಾಡುತ್ತಾರೆ. ಶ್ರೀ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಕಿ, ಶ್ರೀ ಶ್ರೀ ಪಟ್ಟಾರಾಭಿ ರಾಮಚಂದ್ರ ಪ್ರಭು ಕಿ ಜೈ. ಹೀಗಿರುವಾಗ ಮತ್ತೆ ಒಬ್ಬ ಕ್ಷುಲ್ಲಕ ಸಾಧಾರಣ ಮನುಷ್ಯ ಅದೇ ನಿಂದನೆಯನ್ನು ಮತ್ತೆ ಮಾಡುತ್ತಾನೆ. ಮಹಾರಾಣಿಯಾದ ಗರ್ಭವತಿಯಾದ ಸೀತಾಮಾತೆಯನ್ನು ಮತ್ತೆ ಅರಣ್ಯಕ್ಕೆ ದೂಡಲೆಂದು ಶ್ರೀರಾಮಚಂದ್ರ ಪ್ರಭುಗಳು ಅಪ್ಪಣೆಯನ್ನು ಮಾಡುತ್ತಾರೆ. ವಿಧಿ ಇಲ್ಲದೆ ಲಕ್ಷ್ಮಣನು ಅರಣ್ಯ ಪಾಲು ಮಾಡುತ್ತಾರೆ. ಕೊನೆಯದಾಗಿ ಲವಕುಶರ ಹೊಟ್ಟೆಯಲ್ಲೇ ಇದ್ದಾಗ ಅರಣ್ಯಕ್ಕೆ ದೂಡುತ್ತಾರೆ. ಆದರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯವನ್ನು ಆ ಆಂಜನೇಯ ಸ್ವಾಮಿಯವರು ಕೊಡಿಸುತ್ತಾರೆ. ಅಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸಂಸ್ಕಾರಗಳನ್ನು ನೀಡುತ್ತಾರೆ, ಬಿಲ್ವಿದ್ಯೆ ಪಾಂಡಿತ್ಯಗಳನ್ನು ನೀಡುತ್ತಾರೆ. ಮುಂದೊಂದು ದಿನ ಅಶ್ವಮೇಧ ಯಾಗ ಮಾಡಬೇಕೆಂದು ಶ್ರೀರಾಮಸ್ವಾಮಿಯವರು ಸಂಕಲ್ಪವನ್ನು ಮಾಡಿದಾಗ ಆ ಅಶ್ವಗಳನ್ನು ಹಿಡಿದಿಟ್ಟುಕೊಂಡು ತಮ್ಮ ಸ್ವಂತ ಮಕ್ಕಳಾದ ಲವಕುಶರು ಯುದ್ಧವನ್ನು ಮಾಡುತ್ತಾರೆ. ಆ ಯುದ್ಧವನ್ನು ನೋಡಿದ ತಾಯಿ ಸೀತಾಮಾತೆ ತುಂಬ ಮನಸ್ಸಲ್ಲಿ ನೋವನ್ನು ಪಟ್ಟಿಕೊಳ್ಳುತ್ತಾರೆ. ಅಯ್ಯೋ, ಒಂದು ಕಡೆ ನನ್ನ ಪತಿ, ಒಂದು ಕಡೆ ನನ್ನ ಮಕ್ಕಳು, ಈ ದೃಶ್ಯವನ್ನು ನೋಡಲೆಂದೇ ತಾಯಿ ಭೂದೇವಿ ನನ್ನನ್ನು ಇನ್ನೂ ಬದುಕಿಸಿದ್ದೀಯ ಮಾತೆ, ದಯವಿಟ್ಟು ನನ್ನನ್ನು ಕರೆಸಿಕೊಂಡು ಬಿಡು ನಿನ್ನ ಬಳಿಗೆ ಎಂದಾಗ ಆಗ ತುಂಬ ಕ್ರೋಧಿತಳಾದ ಭೂದೇವಿಯು ಬಾಯಿ ತೆರೆದು ಸೀತಾಮಾತೆಯನ್ನು ಮತ್ತೆ ಮರಳಿ ಕರೆಸಿಕೊಳ್ಳುತ್ತಾರೆ. ಸೀತಾಮಾತೆಯು ಮತ್ತೆ ಭೂಮಿಯಿಂದ ಬಂದು ಭೂಮಿಗೆ ಹೋಗುತ್ತಾರೆ. ಇದು ಮಹಾನ್ ಸಾಧ್ವಿ, ಮಹಾನ್ ಪತಿವ್ರತೆ ಸೀತಾಮಾತೆಗೆ
ಅವರ ಅಂತ್ಯಕ್ಕೆ ಕಾರಣವಾದ ಘಟನೆ. ಆದರೆ ತಾವೆಲ್ಲರೂ ಭಕ್ತಾದಿಗಳು ಇದರಿಂದ ಕಲಿಯಬೇಕಾದದ್ದೇನೆಂದರೆ, ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಸೀತಾಮಾತೆ ಒಂದೇ ಒಂದು ಸಣ್ಣ ನಿಂದನೆಯನ್ನು ಪತಿಯ ಬಗ್ಗೆ ಮಾಡುವುದಿಲ್ಲ. ತಾಳ್ಮೆಯಿಂದ ಇದ್ದು ಯಾವ ರೀತಿ ಶ್ರೀರಾಮಚಂದ್ರ ಪ್ರಭುಗಳು ಏಕಪತ್ನಿ ವ್ರತವನ್ನು ಆಚರಣೆ ಮಾಡಿದ್ದರೋ ಅದೇ ರೀತಿಯೇ ಸೀತಾಮಾತೆಯು ಕೂಡ ಏಕಪತಿ ವ್ರತಸ್ಥಿನಿ ಎಂಬ ಆಧಾರದಲ್ಲೇ ಇದ್ದು ಎಳ್ಳೆಷ್ಟು ಮರುಮಾತನಾಡದೆ, ಯಾರು ಯಾಕೆ ತನ್ನ ಪುತ್ರರಾದ ಲವಕುಶರೇ ನಿನ್ನ ಪತಿ ಸರಿಯಿಲ್ಲ ಎಂದು ನಿಂದನೆ ಮಾಡಿದಾಗಲೂ ಕೂಡ ಅವರುಗಳ ಬಾಯನ್ನು ಮುಚ್ಚಿಸಿ ತನ್ನ ಪತಿವ್ರತ ಶಕ್ತಿ ಎಷ್ಟೆಂದು ಜಗತ್ತಿಗೆ ತೋರಿಸಿಕೊಡುತ್ತಾರೆ. ಪತಿ ಎಂದರೆ ಕೇವಲ ಪತಿಯಲ್ಲ, ಪರದೈವ ಎಂಬುದನ್ನು ಸಾರುತ್ತಾರೆ. ಹಾಗಾಗಿ ಪತಿಯೇ ಪರದೈವ ವ್ರತವನ್ನು ಆಚರಿಸಿದ ಮಹಾನ್ ಸಾಧ್ವಿ ಸೀತಾಮಾತೆ. ಆಕೆಯ ಚರಿತ್ರೆಯನ್ನು ಕೇಳಿದ ನೀವೆಲ್ಲರೂ ಧನ್ಯರು. ಅವರಂತೆ ತಾವೆಲ್ಲರೂ ಸ್ಥಿರ ಮನಸ್ಸನ್ನು ಇಟ್ಟುಕೊಂಡು ಸ್ಥಿರ ಪತಿಭಕ್ತಿಯನ್ನು ಇಟ್ಟುಕೊಂಡು ನಡೆದಾಗ ನೀವುಗಳು ನಿಮ್ಮ ಬಾಳು ಬಂಗಾರವಾಗುವುದು. ಈ ಘಟನೆಯ ನಂತರ ಲವಕುಶರುಗಳು ರಾಜರಾಗುತ್ತಾರೆ. ಯಾವ ಇಚ್ಛೆ ಆ ಸೀತಾದೇವಿಗಿತ್ತೋ, ನನ್ನ ಮಕ್ಕಳಿಗೆ ಮಾನ್ಯತೆ ದೊರಕಬೇಕೆಂದು ಆ ಇಚ್ಛೆ ಫಲಿಸಿತು. ತೀಕ್ಷ್ಣ ಬುದ್ಧಿಯಿಂದ, ಸದ್ಭಕ್ತಿಯಿಂದ, ಸನ್ಮಾರ್ಗದಿಂದ ಯಾವುದೇ ಇಚ್ಛೆಯನ್ನು ಯಾರೇ ಇಟ್ಟುಕೊಂಡರೂ ಕೂಡ ಅದನ್ನು ದೇವರು ನೆರವೇರಿಸಿಕೊಡುತ್ತಾರೆ ಎಂಬುದಕ್ಕೆ ಇದು ಘಟನೆಯೇ ಪ್ರತ್ಯಕ್ಷ ಸಾಕ್ಷಿ. ಹಾಗಾಗಿ ನಿಮ್ಮ ಕೋರಿಕೆ ಒಳ್ಳೆಯದಾಗಿರಬೇಕು. ನೀವು ಮಾಡುವ ಕರ್ಮದಲ್ಲಿ ನಿಮ್ಮ ಉದ್ದೇಶ ಯಾವತ್ತೂ ಸದುದ್ದೇಶವಾಗಿರಬೇಕು. ಆಗಲಷ್ಟೇ ದೈವವು ನಿಮಗೆ ಆಸ್ಪದವನ್ನು ಮಾಡಿಕೊಡುವುದು, ಆ ಉದ್ದೇಶವನ್ನು ನೆರವೇರಿಸಿಕೊಡುವುದು. ಸತತ ಪ್ರಯತ್ನ ಹಾಗೂ ಭಕ್ತಿ, ಶ್ರದ್ಧೆ ಇವೆಲ್ಲವೂ ಬಹಳ ಮುಖ್ಯ. ಸಜ್ಜನರಾಗಿ ಬಾಳಿ ಎಂದು ಹೇಳುತ್ತಾ ಈ ಇಂದಿನ ಅಮೂಲ್ಯವಾದ ಸೀತಾ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಪರ್ವ ಟಿವಿ ಎಲ್ಲ ವೀಕ್ಷಕ ಬಂಧುಗಳು ಈ ಅದ್ಭುತವಾದ ಚರಿತ್ರೆಯನ್ನು ಕೇಳಿ ಪುನೀತರಾಗಿದ್ದಿ, ಪುಣ್ಯವನ್ನು ಸಂಪಾದಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು, ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತಲೋಕೋ ಸನ್ಮಂಗಳಾನಿ ಭವಂತು, ಲೋಕೋ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.